ಆ ಮುದ್ರಂಗಿದ್ದೇವ ಆ ಬಚ್ಚಿಕ್ಕಿರೋ ಕಾಸಿನ ಸರನ ನನಗೆ ಸಿಗಂಗ್ ಮಾಡ್ತೀನಿ ಅಂತ ಹೇಳ್ತು. ಅದು ಯಾವಾಗ ಸಿಗುತ್ತೋ ಅದು ಎಲ್ಲೈತೋ ಏನು. ನನಗಂತೂ ರಾತ್ರಿ ಎಲ್ಲ ಅದೇ ಕನಸನ್ನ ಬಂದಂಗಾಗುತ್ತೆ. ಕಾಸಿನ ಸರ ಸಿಕ್ತು ನನಗೆ, ಕಾಸಿನ ಸರ ನಾನು ಹಾಕೊಂಡಿದ್ದೀನಿ ಎಂಬುದೇ ಕನಸು ಬೀಳುತ್ತೆ. ಅದು ಯಾವಾಗ ಕಾಸಿನ ಸರ ಸಿಗುತ್ತೋ ಏನು ನೋಡೋಣ. ಇನ್ನೊಂದು 2 ದಿವಸದಲ್ಲಿ ನನಗೆ ಸಿಗಂಗ್ ಮಾಡ್ತೀನಿ ಅಂತ ಹೇಳೈತೆ ಅಂದಮೇಲೆ ನನಗೆ ಸಿಗುತ್ತೆ ಆ ಕಾಸಿನ ಸರ. ಈಗ ಒಂದಿಟ ಸಾರಿಗೆ ಕೊತ್ತಂಬರಿ ಸೊಪ್ಪಿಲ್ಲ, ಕೊತ್ತಂಬರಿ ಸೊಪ್ಪು ಇಸ್ಕೊಬರ್ಬೇಕು. ಯಾರ ಮಂತಕನ ಹೋಗಿ ಯಾರ ಮಂತಕ್ಕೆ ಹೋಗೋಣ. ಕೊತ್ತಂಬರಿ ಸೊಪ್ಪು ಮಾರಕ್ಕೆ ಬಂದಾರ್ತಾಗಿ 40-50 ರೂಪಾಯಿ ಶಿವಡು ಹೇಳ್ತಾರೆ. ಅಯ್ಯೋ ಆರಾಮ ಅಲ್ಲ, 5 ರೂಪಾಯಿ 10 ರೂಪಾಯಿ ಶಿವಡು ಕೊಡ್ತಿದ್ರು. ಈಗೇನು ಈಟೊಂದು ರೇಟ್ ಆಗೈತೆ ಹಂಗೇನಿ. ಹೋಗತ್ತ ಇವತ್ತೊಂದು ಈಟ್ಗೋಸ್ಕರನ ಯಾಕೆ ಸುಮ್ಮನೆ 40-50 ರೂಪಾಯಿ ಕೊಟ್ಟು ಕೊತ್ತಂಬರಿ ಸೊಪ್ಪು ತಾಮದು. ಆಮೇಲೆ ಒಂದು ಈಟ್ ಹಾಕಿ ಹಂಗೆ ಉಳಿಸಿದ್ರೆ ಎಲ್ಲ ಒಣಗೆ ಹೋಗುತ್ತೆ. ಅದು ಬಿಸಿಲಿಗೆ ಹತ್ಕೊಂಡು ಇವಾಗ ಸದ್ಯಕ್ಕೆ ಹೋಗಿ ಯಾರ ಮಂತಕನ ಇಸ್ಕೊಬತ್ತೀನಿ. ಆ ಗುಂಡಜ್ಜರ ಮಂತಕ್ಕೆ ಹೋಗ್ತೀನಿ. ಅದೇ ಮಾದೇವಿ ಇದ್ರೆ ಕೊಡ್ತಾಳೆ. ನೆನ್ನೆ ಸಹ ಕೋಳಿ ಸಾರು ಮಾಡಿದ್ರಿ ಅಂತಂದ್ರೆ ಕೊತ್ತಂಬರಿ ಸೊಪ್ಪ ತಾಂಡಿರ್ತಾರೆ ಗುಂಡಜ್ಜಿರು. ಏನವ್ರೇನು ಓಟು ಹಾಕಿರಲ್ಲ ಕೋಳಿ ಸಾರಿಗೆ, ಒಂದು ಅರ್ಧನಾದ್ರೂ ಉಳಿಸಿರ್ತಾರೆ. ನೋಡೋಣದಲ್ಲಿ ಕೊಡ್ಬೋದು, ಕೇಳಿ ನೋಡ್ತೀನಿ. ಮಾದೇವಿ ಏನ ಮಕ್ಕಯ್ಯ ಅಲ್ಲಿ ಅಡುಗೆ ಆತೆ ಉಂಟು ಬಂದೆ. ಈಟದ್ಕೆ ಇನ್ನೆಲ್ಲ ಅಡುಗೆ ಮಾಡಣಿ, ಸಾರು ಮಾಡೋಣ ಅಂತ ಇಟ್ಕೊಂಡಿದ್ದಮ್ಮ. ಒಂದೆರಡು ಆಲೂಗೆಡ್ಡೆನು ಕಡಲೆಕಾಳು ಹಾಕಿ ಹುಳಿ ಮಾಡೋಣ ಅಂತಾನ. ಖಾರ ಹಾಕ್ಬೇಕಾಗಿತ್ತು. ಕೊತ್ತಂಬರಿ ಸೊಪ್ಪು ನೋಡ್ತೀನಿ ಖಾರ ಅರಿಯಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಈಟು ಇಲ್ಲ. ಅದಕ್ಕೇನೆ ನೀವು ಹೆಂಗೋ ನೆನ್ನೆ ಸಹ ಕೋಳಿ ಸಾರು ಮಾಡಿದ್ರಲ್ಲ ತಾಂಡಿರ್ತೀರಾ, ಅದಕ್ಕೆ ಒಂದು ಇಟ್ಟು ಇಸ್ಕೊಂಡು ಹೋಗೋಣ ಅಂತ ಬಂದಮ್ಮ. ಇದ್ರೆ ಕೊಡೆ ಒಂದೀಟ. ಎದ್ದಕ್ಕೆ ಬಂದಿದ್ರಲ್ಲ ಸ್ಮಕಯ್ಯ ಕಾಮಕ್ಕಿಲ್ವಿ? ಎದ್ದಕ್ಕೆ ಬಂದಿದ್ರೇನು? ಅಯ್ಯೋ ನಮ್ಮ ಮನೆ ಕಡೆಗೆ ಬರಲೇ ಇಲ್ಲ ಕಣೆ. ಬಂದಿದ್ರೆ ತಾಂತಿದ್ದೆ. ನೀನನ್ನ ಹೇಳ್ಬೇಕು ಬೇಡ, ಕೊತ್ತಂಬರಿ ಸೊಪ್ಪು ತಾಂತಿ ಏನಕ್ಕ ಬಂದೇವ್ರಿ ಅಂತಾನೆ. ಹೇಳಿದ್ರೆ ತಾಂತಿದ್ದಮ್ಮ. ಏನು ಮಾಡೋದು ಇವಾಗ? ಎಲ್ಲಿಗೆ ಹೋಗ ನೀವಾಗ ಹುಡಿಕೊಂಡು? ಅದಕ್ಕೆ ನಿಮ್ಮ ಮನೆಗೆ ಒಂದು ಇದ್ರೆ ಕೊಡತ್ಲಾಗೆ ನಾಳೆ ಯಾವಾಗ ಬಂದಾಗ ತಾಂತೀನಿ ನಾನು. ಅಯ್ಯಪ್ಪ ನಿಮ್ಮ ಮನೆ ಕಡೆಯಿಂದನೇ ಬಂದಂಗೆ ಆತು, ಅದಕ್ಕೆ ನಾನು ತಾಂಡಿರ್ತೀನೋ ಅಂತ ಹೇಳಿ ನಿನ್ಗೆ ಹೇಳಲಿಲ್ಲ. ನಾನೇನು ತಾಮಕ್ಕೆ ಹೋಗ್ಲಿಲ್ಲ, ನೆನ್ನೆ ತಾಂಡಿರೋದೇನೆ ಐತೊಂದಿಟ್ಟು. ಅದಕ್ಕೆ ನನಗೂ ಗೊತ್ತಿತ್ತು ನಿಮ್ಮ ಮನೆ ಕೋಳಿ ಸಾರು ಮಾಡಿದ್ರಲ್ಲ. ನೆನ್ನೆ ಸಹ ಗುಂಡಜ್ಜಿ ತಾಂತಿತ್ತು ಕೊತ್ತಂಬರಿ ಸೊಪ್ಪ. ಕೋಳಿ ಸಾರು ಮಾಡ್ತೀವಿ ಕಣಿ ಅಂತ ಹೇಳ್ತಿತ್ತು. ಅದಕ್ಕೆ ನೆನೆಸ್ಕೊಂಡು ಬಂದೆ. ಘನವಾಗಿ ಎದ್ದಾಗ ನಾನೇನು ನೋಡಿದ್ದೀನಿ, ಅವ್ರ ಮಂತಾಗಿನೇ ಆ ಭಾಗ್ಯಮ್ಮ ಬಾನು ಎಲ್ಲರೂ ತಾಂಡು, ಇವಳು ಮಾತ್ರ ತಾಂಬ್ಲಿಲ್ಲ. ಏನು ಬೇಡ ನನ್ನ ಮನೆಯಾಗ ಐತಿ ಅಂದ್ಲು. ಈಗ ನೋಡಿರಿ ಕೊತ್ತಂಬರಿ ಸೊಪ್ಪು ಕೇಳಕ್ಕೆ ನಮ್ಮ ಅಂತಕ್ಕೆ ಬಂದೇವಳೆ. ಏನು ಲಸ್ಮಕ್ನವರು ನಮ್ಮ ಮನೆ ಕಡೆಗೆ ಬಂದ್ಬಿಟ್ಟಿದ್ದೀರಾ? ಏನು ಬೇಕಾಗಿತ್ತು? ಅಯ್ಯೋ ಈ ಗುಂಡಜ್ಜಿ ಈಗಲೇ ಬರ್ಬೇಕಾ? ಈ ಗುಂಡಜ್ಜಿ ಬಂದ್ರೆ ಕೊತ್ತಂಬರಿ ಸೊಪ್ಪು ಕೊಟ್ಟಂಗೇನೆ. ಏನೇ ಲಸ್ಮಕ್ಕ ನಿನ್ನೆ ಕೇಳ್ತಾ ಇರೋದು ಕಿವಿ ಕೇಳಿಸಲ್ವೇ? ಕೇಳಿಸ್ತು ಗುಣಕಯ್ಯ. ನಾನು ಯಾಕೆ ಬಂದಿದ್ದೆ ಅಂದರೆ ಇವತ್ತು ನಮ್ಮ ಮನೆಗೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ. ಅದಕ್ಕೆ ಹೆಂಗು ನಿಮ್ಮ ಮನೆಗೆ ಕೋಳಿ ಸಾರು ಮಾಡಿದ್ರಲ್ಲ ನೆನ್ನೆ ಸಹ, ನೀನು ತಾಂತಿದ್ದಲ್ಲ ಕೊತ್ತಂಬರಿ ಸೊಪ್ಪ, ಕೋಳಿ ಸಾರು ಮಾಡ್ತೀವಿ ಅಂತ ಹೇಳ್ದಲ್ಲ. ಅದಕ್ಕೆ ಒಂದು ಈಟೆ ಇದ್ರೆ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದಮ್ಮ. ಅಲ್ಲ ಕಣಿ ಲಸ್ಮಕ್ಕ, ಕೊತ್ತಂಬರಿ ಸೊಪ್ಪು ನೋಡಿದ್ರೆ 40-50 ರೂಪಾಯಿ ಶಿವಡಿ ಹೇಳ್ತಾರೆ ಇವಾಗ. ಅಂತಾದ್ರಕ್ಕೆ ನೀನು ನಮ್ಮಂತ ಬಂದಿದ್ಯಾ? ಎದ್ದ ಘನವಾಗಿ ನಿಮ್ಮಂತಾಗೇನೆ ವ್ಯಾಪಾರ ಮಾಡ್ದ ಅಯ್ಯಪ್ಪ ಕೊತ್ತಂಬರಿ ಸೊಪ್ಪನು. ಎಲ್ಲರೂ ತಾಂತಿದ್ರು, ಇಬ್ರು ಜೊತೆಗೆ ಸೇರಿ 30 ರೂಪಾಯಿಗೆ 2 ಮಾಡ್ಕೊಂಡು ಕೊಡು ಅಂತ ಭಾಗ್ಯಮ್ಮನೂ ಬಾನೋನು ಕೇಳ್ತಾ ಇದ್ರು. ನೀನು ಅಲ್ಲೇ ನಿಂತಿದ್ದೆ ತಾನೆ, ನೀನು ತಾಬೇಕು ತಾನೆ. ತಾಮ್ದಂಗೆ ಇಲ್ಲಿಗೆ ಬಂದಿದ್ದೀವಿ ನಮ್ಮ ತಕ್ಕ ಕೊತ್ತಂಬರಿ ಸೊಪ್ಪಿಗೆ. ಈ ಗುಂಡಜ್ಜಿ ಅದು ಎಲ್ಲಿಂದ ನೋಡಿದ್ಲಪ್ಪ ನಮ್ಮ ತಕ್ಕ ಕೊತ್ತಂಬರಿ ಸೊಪ್ಪನ್ನು ವ್ಯಾಪಾರ ಮಾಡೋದನ್ನ? ಏನೇ ಹಂಗೆ ಯೋಚನೆ ಮಾಡ್ತಾ ಇದ್ಯಾ ಲಸ್ಮಕ್ಕ? ಅಲ್ಲ ಕಣ್ಗುಂಡಕಯ್ಯ, ನೀನು ಯಾವಾಗ ನೋಡಿದೆ ಕೊತ್ತಂಬರಿ ಸೊಪ್ಪನ್ನು ನಮ್ಮಂತಾಗೆ ನಿಂತ್ಕೊಂಡು ವ್ಯಾಪಾರ ಮಾಡೋದ? ನಾನವಾಗ ಭಾಗ್ಯವ್ರ ಮಂತಕ್ಕೆ ಕುಕ್ಕೊಂಡಿದ್ದೆ, ನಾನು ನೋಡ್ತಿದ್ದೆ ಕೊತ್ತಂಬರಿ ಸೊಪ್ಪನ ನಿಮ್ಮಂತಕ್ಕೆ ಬಂದಿದ್ದ. ನೀನು ತಾಮ್ಲಿಲ್ವಲ್ಲ? ಮತ್ತೆ ನಮ್ಮ ಮನೆ ಕಡೆಗೆ ಬರಲೇ ಇಲ್ಲ ಅಂತ ಹೇಳ್ತು ಲಸ್ಮಕ್ಕಯ್ಯ. ಕೊತ್ತಂಬರಿ ಸೊಪ್ಪನ್ನು ಬಂದಿದ್ರೆ ತಾಂತಿದ್ದೆ ಅಂತಾನ ನಾನು ಕೊಟ್ಟೆ. ಮತ್ತೆ ಕೊತ್ತಂಬರಿ ಸೊಪ್ಪು ಇಸ್ಕೋಬೇಕು ಅಂದೆ ಹೆಂಗ್ ಬೇಕಾದ್ರೂ ಸುಳ್ಳು ಹೇಳ್ತಾಳೆ ಲಸ್ಮಕ್ಕ. ನೀನು ಅವಳ ಮಾತು ನಂಬ್ತೀಯಲ್ಲ. ಅವಳು ಹಂಗೆ ಮತ್ತೀಗ ತನ್ನ ಕೆಲಸ ಸಾಧಿಸ್ಕೋಬೇಕು ಅಂದ್ರೆ ಹೆಂಗ್ ಬೇಕಾದ್ರೂ ಹೇಳ್ತಾಳೆ, ಹೆಂಗ್ ಬೇಕಾದ್ರೂ ಮಾತಾಡ್ತಾಳೆ. ನಿನಗೆ ಬುದ್ಧಿ ಇರ್ಬೇಕು ತಲೆಯಾಗಿ. ಇವಾಗ ಕೊತ್ತಂಬರಿ ಸೊಪ್ಪು ಬರಲ್ಲ, ಮಳೆ ಬಂದೈತಲ್ಲ ಅದಕ್ಕೇನೆ ರೇಟ್ ಆಗೈತಿ. ಕೊತ್ತಂಬರಿ ಸೊಪ್ಪು ಒಂದು ಶಿವಡಿಗೆ 40 ರೂಪಾಯಿ ಹೇಳ್ತಾರೆ. ಭಾಗ್ಯಮ್ಮನು ಬಾನನು 30 ರೂಪಾಯಿಗೆ ಒಂದು ಮಾಡ್ಕೊಂಡು ತಕೊಂಬಂದ್ರಂತೆ. ಅದಕ್ಕೆ ರೇಟ್ ಆಗೈತಿ ಅಂತ ಹೇಳಿ ಇವಳು ತಾಂಡಿಲ್ಲ, ತಾಂದಲೇನೆ ಇಲ್ಲಿಗೆ ಬಂದೇಳು ನಮ್ಮಂತಕ್ಕೆ. ಅಯ್ಯೋ ಗುಂಡಕಯ್ಯೋ, ನಂತಾಗೆ ದುಡ್ಡು ಇರಲಿಲ್ಲ ಅದಕ್ಕೆ ಸುಮ್ಮನೆ ಅದೇ. ಇಲ್ಲಿದ್ರೆ ನಾನು ತಾಂತಿದ್ದೆ. ಸುಳ್ಳ ಹೇಳಿರಿ ನಮ್ಮಂಗೆ ಹೇಳ್ಬೇಕು ಕಣಿ ಲಸ್ಮಕ್ಕ. ಅಲ್ಲ 30 ರೂಪಾಯಿ ಏನು ದೊಡ್ಡ ದುಡ್ಡೇನಿ? ಏನೋ 500-1000 ಗಟ್ಲೆ ಏನಿ, 30 ರೂಪಾಯಿ ದುಡ್ಡು ಇರಲಿಲ್ಲ ನಿಂತಕ್ಕೆ. ಅಯ್ಯೋ ಗುಂಡಕಯ್ಯ, ಇವಾಗ ಇದ್ರೆ ಕೊಡು, ಇಲ್ಲ ಅಂದ್ರೆ ಹೋಗ್ತೀನಿ ಸುಮ್ಮನೆ ಯಾಕೆ ಅದು ಇದು ಕೇಳ್ತಾಳೆ ತಿಂತಿ. ಸಾರು ಮಾಡ್ಬೇಕು ಹೋಗಿ ನಮ್ಮ ಯಬ್ಬ ಬೈಯುತ್ತಿ. ಯಾಕೆ ಗುಂಡಕಯ್ಯ, ಯಾಕೆ ಲಸ್ಮಕ್ಕನ್ ಬೈತಾ ಇದ್ಯಾ? ಇವಳು ಬೇರೆ ಬದಲು ಸೋಳ ಬುಡ್ಡಿ ಇವಾಗ. ಇವಳು ಏನು ಹೇಳ್ತಾಳೋ ಮೊದಲು ಇಲ್ಲಿಂದ ಹೋಗ್ಬೇಕು. ನೋಡೆ ಭಾಗ್ಯಮ್ಮ,
ಕೊತ್ತಂಬರಿ ಸೊಪ್ಪು ಎದ್ದಾಗ ಬಂದಾಗ ಇಲ್ಲಸ್ಮಕ್ಕ ತಾಮ್ಲಿಲ್ಲ ತಾನೆ ಈಗ ನಮ್ಮಂತ ಕುಡಿಕೆ ಬಂದೇಳಿ ಸಾರಿ ಕೊತ್ತಂಬರಿ ಸೊಪ್ಪು ಇಲ್ಲ ಒಂದು ಇಟ್ಕೊಡು ಅಂತ. ಮಾದೇವಿ ನಾನು ಹೋಗ್ತೀನಮ್ಮ, ಟೈಮ್ ಆಗುತ್ತೆ, ಸಾರು ಮಾಡಬೇಕು. ಏನೋ ಕೊತ್ತಂಬರಿ ಸೊಪ್ಪು ಇದ್ದೆ ಕೊಡ್ತೀಯ ಅಂತ ಬಂದೆ, ನಿಮ್ಮ ಅತ್ತೆ ಬಂತಲ್ಲ. ಇನ್ನೆಲ್ಲ ನನಗೆ ಸಿಗುತ್ತೆ ಕೊತ್ತಂಬರಿ ಸೊಪ್ಪು, ನಾನು ಹೋಗ್ತೀನಿ. ಯಾಕೆ ಲಸ್ಮಕ್ಕ ಅಲ್ಲಿ ಓಡೋಗ್ತಾ ಇದ್ಯಾ? ಇರೇ ಏನಿಂತ ಮಾತಾಡ್ಕೊಂಡು ಹೋಗಮ್ಮಕ್ಕ, ನನಗೆ ಟೈಮ್ ಇಲ್ಲಮ್ಮ. ನಮ್ಮಯ್ಯ ಬೈಯುತ್ತೆ, ಹೋಗಿ ಸಾರು ಮಾಡಬೇಕು. ಈ ಲಸ್ಮಕ್ಕ ಭಾರಿ ಬುದ್ಧಿವಂತಿ. ಯಾಕೆ ರೇಟ್ ಆದ್ರೂ ರೇಟ್ ಆಗಿರೋದು ಯಾಕೆ ತಮ್ಮಲ್ಲ, ಯಾರನ್ನ ತಾಂಡಿರ್ತಾರ ಅಂತ ಹೇಳಿ ತಿಳ್ಕೊಂಡು ಅವ್ರ ಮನೆಗೆ ಬಂದು ಇಸ್ಕೊಂಡು ಹೋಗುತ್ತೆ. ಯಾತನ ರೇಟ್ ಆಗಲಿ, ಈರುಳ್ಳಿ ರೇಟ್ ಆಗ್ಲಾದಾಗ್ಲೂ ಅಷ್ಟೇ, ಟಮಾಟನ್ ರೇಟ್ ಆದಾಗ್ಲೂ ಅಷ್ಟೇ ತಾಂತಿರ್ಲಿಲ್ಲ. ಈ ಕೊತ್ತಂಬರಿ ಸೊಪ್ಪು ರೇಟ್ ಆಗೈತೆ ಅಂತ ಹೇಳಿ ನೋಡ್ದ ತಾಂದಂಗೆ ನಮ್ಮಂತಕ್ಕೆ ಬಂದಿರೋದು ಹುಡಿಕೊಂಡು ಕೊತ್ತಂಬರಿ ಸೊಪ್ಪು ಕೊಡು ಅಂತ. ಕಣಿ ಅವಳೇನು ನಿನ್ನಂಗೆ ದಡ್ಡಿ ಮಾಡ್ಕೊಂಡಿ ಹೇಳಿದ್ದೆಲ್ಲ ನಂಬಕ್ಕೆ ಅವಳಿಗೆ ಗೊತ್ತೈತಿ. ಯಾವಾಗ ಹೆಂಗೆ ಮಾತಾಡಬೇಕು, ಯಾರು ಏನು ಕೊಡ್ತಾರೆ, ಹೆಂಗೆ ಮಾತಾಡಿದ್ರೆ ಯಾರು ನಂಬ್ತಾರೆ ಅಂತನ ಅವಳಿಗೆ ಚೆನ್ನಾಗಿ ಗೊತ್ತೈತಿ. ನೀನು ದಡ್ಡ ಮುಂಡೆ ಅವಳು ಹೇಳೋದೆಲ್ಲ ನಿಜ ಅನ್ಕೊಂಡು ನಂಬಿ ಏನು ಕೇಳಿರಿ ಕೊಟ್ಟು ಕಳಿಸ್ತೀಯಲ್ಲ. ನಿನ್ನ ತಲೆಗೆ ಒಂದು ಈಟು ಬುದ್ಧಿನೇ ಇಲ್ವೇ? ನನಗೇನು ಗೊತ್ತಾತೆ, ನಮ್ಮ ಅಂತ ಬರಲಿಲ್ಲ, ನಾನು ತಾಂತಿದ್ದೆ ಬಂದಿದ್ರಿ ಅಂತ ಅಯ್ಯೋ ನಾನು ತಾಂಡಿಲ್ವಲ್ಲ ಅಂತೇಳಿ ಕೊಡೋಣ ಬಿಡು ಒಂದೀಟ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಆಟತಿಗೆ ನೀನು ಬಂದು ಹೆಂಗ ಹೇಳಿಕೆ ಸರಿ ಆಯ್ತು, ಇಲ್ದಿದ್ರೆ ಮನೆಗಿರೋದೆ ಕೊಟ್ಟು ಕಳಿಸ್ತಿದ್ದೆ. ಅದು ನೋಡಿದ್ರೆ 40 ರೂಪಾಯಿ ಹೇಳ್ತಾರೆ ಕೊತ್ತಂಬರಿ ಸೊಪ್ಪು ಸೇವ್ಡ. ಕಣೆ ಮದೇವಿ 40 ರೂಪಾಯಿ ಹೇಳ್ದ ಅಯ್ಯಪ್ಪ, ನಾವು 30 ರೂಪಾಯಿ ಮಾಡಿ ತಾಂಡ್ವಮ್ಮ. ಇನ್ನೇನು ಮಾಡೋದು, ಅದನ್ನ ಹಾಕ್ಲಿಲ್ಲ ಅಂತಂದ್ರೆ ಸಾರು ರುಚಿನೇ ಬರಲ್ಲ, ಉಂಬಕ್ಕು ಸರ್ ಬರಲ್ಲ. ಹೋಗೋಗು ಜಲ್ದಿ ಹೋಗಿ ಅಡುಗೆ ಮಾಡೋಕೆ ಹೋಗಿ ಉಂಡು ಹೋಗೋಣ ಹೊಲ ಕಡೆಗೆ. ನೋಡ್ದೇನೆ ಬಗ್ಗೆಮ್ಮ ಈ ಲಸ್ಮಕ್ಕ ಎಂತಳು ಅಂತಾನ ಅಲ್ಲ, ಆಟೋನ್ ರೇಟ್ನಾಗೆ ಕೊತ್ತಂಬರಿ ಸೊಪ್ಪು ಕೊಡು ಅಂತೇಳಿ ಇಲ್ಲಿ ಹುಡಿಕೆ ಬಂದೇವಳು. ನಾನು ಬರಲಿಲ್ಲ ಅಂತಂದ್ರೆ ನನ್ನ ಸೊಸೆ ಅವಳ ಮಾತು ನಂಬಿ ಕೊಟ್ಟು ಕಳ್ಸೋದು ಅನ್ಸುತ್ತೆ. ಹೆಂಗೋ ನಾನು ಟೈಮಿಗೆ ಸರಿಯಾಗಿ ಬಂದೆ, ಇಲ್ದಿದ್ರೆ ಏನೂ ಇಲ್ಲ ಇಸ್ಕೊಂಡು ಹೋಗೋಳು. ನಾನು ಸೊಸೆ ದಡ್ಡ ಮುಂಡೆದು, ಯಾರು ಏನು ಹೇಳಿರು ನಂಬುತ್ತಿ. ಹೂಕಂಡ್ ಗುಣಕಯ್ಯ ಎದ್ದಾಗ ತಾಳಿ ಲಸ್ಮಕ್ಕ ಅಂತಂದ್ರೆ ಏನು ಬೇಡಮ್ಮ, ನಮ್ಮ ಮನೆಗೆ ಐತೆ ಕೊತ್ತಂಬರಿ ಸೊಪ್ಪು, ನೀವು ತಾಡ್ರಿ ಅಂತಂದ್ಲು. ಹಂಗೂ ನಮ್ಮಂತಕ್ಕೆ ಬರೋಳ ಏನು? ನಾನು ಬೈತೀನಿ ಎದ್ದಾಗ ಬಂದಾಗ, ತಾಮ್ಲಿಲ್ಲ ಇವಾಗ ಮಾತಾ ಕೇಳಕ್ ಬಂದಿದ್ಯಾ ನನ್ನ ಅಂತ ನಾನು ಬೈತೀನಿ ಅಂತೇಳಿ ನಮ್ಮನ್ನು ಕೇಳಲಿಲ್ಲ, ಭಾನು ತಕ ಹೋಗಿಲ್ಲ. ಇಲ್ಲಿಗೆ ಬಂದೇಳು ನೋಡಿ ಮಾದೇವಿ ತಾಕಿ. ಕೊಡ್ತಾಳೆ ಇವಳಾದ್ರೆ ಅವಳು ಹೇಳೋದೆಲ್ಲ ನಂಬಿ ಅಂತ ಹೇಳತ್ಲಾಗಿ. ಅದು ಯಾಕಂಗೆ ಅಷ್ಟೊಂದು ರೇಟ್ ಆಗೈತಮ್ಮ ಕೊತ್ತಂಬರಿ ಸೊಪ್ಪು ಇವಾಗ? ಮೊದಲು 5 ರೂಪಾಯಿ 10 ರೂಪಾಯಿ ಕೊಡಾರಮ್ಮ. ಅಯ್ಯೋ ಯಾಕಂದ್ರೆ ಒಂದು ವಾರದಿಂದ ಮಳೆ ಹಿಡ್ಕೊಂಡಿದ್ದು ಬಿಟ್ಟಿಲ್ವಲ್ಲ, ಅದಕ್ಕೇನೆ ಯಾವದಂಗಾಗಿ ಅದು ಕೊಳತಂಗಾಗಿರುತ್ತೆ ಹೊಲ್ದಾಗಿ. ಅದಕ್ಕೆ ಇಷ್ಟೊಂದು ರೇಟ್ ಆಗಿರೋದು. ಮಳೆ ಒಂದೇ ಸಮಕ್ಕೆ ಬತ್ತಾಯ್ತು ನೋಡು, ಈಗ ಒಂದು 2 ದಿವಸ ಬಿಟ್ಟೈತಿ. ಬಿಸಿಲು ಕಾಯ್ಬೇಕು, ಕೊತ್ತಂಬರಿ ಸೊಪ್ಪು ಬರಬೇಕು ಅಂದ್ರೆ ಬಿಸಿಲು ಕಾಯ್ಬೇಕು. ಮಳೆ ಬಂದ್ರೆ ಬರುತ್ತೆ, ಬರ್ದಿದ್ರೆ ಬರೋದೇ ಇಲ್ಲ, ಅತ್ಲಾಗೆ ಹೋಗತ್ತ. ಬಂದರೂ ಕಷ್ಟ, ಸ್ಯಾನೆ ಬಂದರೂ ಕಷ್ಟ, ಬರ್ದಲ್ಲೇ ಇದ್ರೂ ಕಷ್ಟ ಅಮ್ಮಂಗಾಗುತ್ತೆ. ಜಯಮ್ಮ ಬಂದ್ಲು ಯಾಕನ? ಯಾಕೆ ಜಯಮ್ಮ? ಏನೂ ಇಲ್ಲ, ಅದೇ ನಮ್ಮಯ್ಯಪ್ಪ ಕಡ್ಲೆಕಾಯಿ ಸುಲಿಬೇಕು, ಯಾರ ಮನೆಗನ ಇದ್ರೆ 1-2 ಕ್ವಿಂಟಲ್ ತಾಬೇಕು ಅಂತಿತ್ತು. ಅದಕ್ಕೆ ಗುಂಡಜ್ಜರ ಮನೆಗೆ ನಾನು ಐದವೇನೋ ಅಂತ ಹೇಳಿ ಕೇಳಕ್ಕೆ ಬಂದಮ್ಮ. 5 ಗುಂಡಕಾಯಿ ಇಕ್ಕೊಂಡಿರೋ ಕಡ್ಲೆಕಾಯಿ ಹೋದಷ್ಟು ಬೆಳೆದಿದ್ರಲ್ಲ ನೀವು, ಏನಾರ 1-2 ಚೀಲ ಇದ್ರೆ ಕೊಡು, ದುಡ್ಡು ಕೊಡ್ತೈತೆ ನಮ್ಮಯ್ಯಪ್ಪ. ಅದಕ್ಕೆ ಕೇಳ್ಕೊಂಬರೋಗು ಅಂತ ಕಳಿಸ್ತಪ್ಪ. ಹೊಲ ಗೇಯಿಸುತ್ತಂತ ಇವತ್ತು ಕರ್ಕೊಂಡು ಹೋಗೈತಿ ಟ್ಯಾಕ್ಟ್ರನ್ನ, ಹೊಲ ಗೇಯಿಸ್ತೀನಿ ಕೇಳು ಯಾರನ ಅಂತಂತು. ಅದಕ್ಕೆ ನಾನು ಗುಂಡಕಾಯಿ ಮನೆಗೆ 5 ಕೇಳೋಣ ಅಂತ ಬಂದಮ್ಮ. ಇದ್ರೆ ಕೊಡ್ತೀನಿ ಗುಂಡಕಾಯ? 5 ನಾವು ಹಾಕ್ತೀವಮ್ಮ. ನಾವು ಹಾಕ್ತೀವಮ್ಮ, ನಾವು ಹಾಕ್ಬೇಕು ಅಂತಾನೆ ಇವತ್ತಿಗೆ ಇಕ್ಕೊಂಡಿರೋದು. ಇಲ್ದಿದ್ರೆ ನಾವೇ ಕಿಕ್ಕೊಂತಿದ್ವಿ, ಎಲ್ಲ ಮಾರಿ ದುಡ್ಡು ಮಾಡ್ಕೊಂತಿದ್ವಿ. ನಾವು ನಾಳೆ ಕನ್ನಡದ ಸುಲಿಯೋಣ ಅಂತ ಇದ್ದೀನಿ. ನಮ್ಮ ಹುಡುಗನೂ ಹೊಲ ಗೇಯಿಸ್ಬೇಕು ಅಂತಿತ್ತು. ಹೌದೇ, ನೀವು ಹಾಕ್ತಿರೇನು? ನಾನು ನೀವು ಹಾಕಲ್ವೇನೋ ಅಂತ ಅನ್ಕೊಂಡಿದ್ದೆ. ಹಾಕ್ತೀವಮ್ಮ, ನಮ್ದು 1 ಎಕರೆ ಐತಲ್ಲ ದಿನ್ನೆಗೆ. ಖಾಲಿ ಬಿಡ ದಿನ್ನೆ ಹಾಕಿ ಒಟ್ಟು ಬೀಳು ಬಿಟ್ರೆ ಸೀಮೆ ಜಲ್ಲಿ ಬೆಳಿತವೆ. ಅದಕ್ಕೇನೆ ಯೋಸನ ಆಗಲಿ ಅಂತೇಳಿ ಹಾಕೋಣ ಅಂತ. ಹಾಕ್ತಿರೇನು? ಸರಿ ಅಮ್ಮ, ನಾನೆಲ್ಲ ಹಾಕಲ್ವೇನೋ ಕೊಡ್ತೀರೇನೋ ದುಡ್ಡಿಗೆ ಅಂತೇಳಿ ಕೇಳಕ್ಕೆ ಬಂದೆ. ಇನ್ನು ಯಾರ ಒಯ್ದಾವ ಗುಂಡಕಾಯಿ ಕಡ್ಲೆಕಾಯಿ ಮನೆಗೆ ಇಕ್ಕೊಂಡಿರವು? ಮಳೆ ಬಂದೈತಿ, ಇನ್ನು ಯಾರು ಕೊಡ್ತಾರೆ ಜಯಮ್ಮ ನಿನಗೆ? ಹೋಗಿ ಅಲ್ಲಿ ಸಂತೆಗೆ ಹೋಗಿ ತಗೊಂಬರ್ರಿ, ಸಿಗ್ತವೆ. ಎಲ್ಲರೂ ಹಾಕ್ತಾರಿವ, ಮಳೆ ಬಂದಿತ್ತಲ್ಲ ಎಲ್ಲರೂ ಹಾಕಕ್ಕಂತಾನೆ ಇಕ್ಕೊಂಡಿರ್ತಾರೆ. ಸುಮ್ಮನೆ ಯಾರು ಮನೆಗೆ ಇಕ್ಕೆ ಕಡ್ಲೆಕಾಯಿನ ಹಂಗೆ ಮಾಡ್ಬೇಕಮ್ಮ. ಸಂತೆಗೆ ಹೋಗಿ ತಗೊಂಬ ಸುಮ್ಮನೆ ಅಂತಾನೆ ಹೇಳ್ಬೇಕು ನಮ್ಮ ಅಪ್ಪಗೆ, ಯಾರು ಕೊಡಲ್ಲ ಅಂದ್ರು ಅಂತಾನೆ. ಹೋಗಿ ತಗೊಂಬಾನು ಸುಮ್ಮನೆ, ಯಾಕೆ ಅವ್ರು ಇವ್ರನ್ನ ಕೇಳ್ಕೊಂಡು. ಜಯಮ್ಮ ಹೆಂಗ್ ಹೊತ್ಲಾಗೆ ಮನೆಯಿಂದ ಒಂದು ಇಟ್ಟು ಜಾಗಿರೋದಕ್ಕೆ ಕೊತ್ತಂಬರಿ ಸೊಪ್ಪು, ಟೊಮೆಟೊ ಗಿಡ, ಬದನೆ ಗಿಡ ಅಂತವೆಲ್ಲ ಹಾಕೊಂಡೇವಳ ಅಲ್ಲಿ. ಕೊತ್ತಂಬರಿ ಸೊಪ್ಪು ಐತಲ್ಲೇನೆ ಜಯಮ್ಮ ನಿಮ್ಮ ಮನೆಯಿಂದ? 5 ಕಣೆ ಭಾಗ್ಯಮ್ಮ. ಅಯ್ಯೋ ಈಗಂತೂ ರೇಟ್ ಆಗಿರೋದಕ್ಕೂ ಅದಕ್ಕೂ ಹೆಂಗುಸ್ರಂತೂ ನಾನು ಎತ್ಲಾಗ ಹೋದ್ರು ಸಾಕು ಬಂದು ಅದೇ ತರ್ಕೊಂಡು ಹೋಗ್ತಾರೆ ಹೋಗತ್ತ. ನನಗೂ ಬೈಕೆಂಡ್ ಸಾಕಾಗೈತೆ, ಅದಕ್ಕೆ ಸುಮ್ಮನಾಗಿದ್ದೀನಿ. ಇವಾಗ ಯಾತು ಬೀಜನ ಉದ್ದಿಸಲ್ಲ, ಯಾತು ಇಲ್ಲ. ಅದು ಅಲ್ದೇನೆ ಯಾವನ ಕುರಿ ಮರಿಗಳು ಯಾವನ ಬಂದು ಅದೇ ಮೇಲೆ ಹೋಗ್ತವೆ. ನನಗಂತೂ ಸಾಕಾಗೈತೆ, ಅದಕ್ಕೆ ಇವಾಗ ಯಾತ್ರ ಗಿಡನೂ ಹಾಕಲ್ಲ. ಕಾಂಪೌಂಡ್ ಮಾಡ್ಕೊಂಡು ಹಾಕಿ ಅವಾಗ ಯಾರು ಕೈ ಇಕ್ಕಲ್ಲ. ಕಾಂಪೌಂಡ್ ಮಾಡಿಲ್ವಲ್ಲ, ಒಂದೀಟು ಇದನ್ನ ಕಳ್ಳೆ ಹಾಕ್ಯಣಿದ್ಯಾ, ಆ ಕಳ್ಳೆ ತೆಗೆದು ಅದೇ ಬಂದು ಅದೇ ಕಿತ್ಕೊಂಡು ಹೋಗ್ತಾರೆ ಹೆಂಗಸರು. ಸರಿ ಅಮ್ಮ, ಹೋಗ್ಬೇಕು ನಾನು ಮಂತಾಕಿ. ಇನ್ನೂ ಅಡುಗೆ ಆಗಿಲ್ಲ, ಹೋಗಿ ಅಡುಗೆ ಮಾಡಿ ಉಣ್ಬೇಕಮ್ಮ. ನಮ್ಮಯ್ಯ ಬೇರೆನೆ ಕೇಳ್ಕೆಂಬ ಅಂತ ಹೇಳಿತ್ತು. ಬುತ್ತಿ ಬೇರೆ ತಗೊಂಡೋಗ್ಬೇಕು, ಹೊಲಗೆ ಹೋಗ್ಯವ್ರೆ, ತಗೊಂಡೋಗ್ಬೇಕು. ಹೋಗ್ತೀನಿ ಕಣ್ಗುಣಕೈ. ಸರಿ ಹೋಗಮ್ಮ. ನೋಡಿರೇಂದ್ರಪ್ಪ,
ಮಳೆ ಜಾಸ್ತಿ ಆಗಿರೋದಕ್ಕೆ ಕೊತ್ತಂಬರಿ ಸೊಪ್ಪು ಹೈ ರೇಟ್ ಆಗೈತಿ. 5 ರೂಪಾಯಿ ಸೀಡು 10 ರೂಪಾಯಿ ಸೀಡು ಕೊಡಾರು ಈಗ 30-40 ಹೇಳ್ತಾರೆ. ಬೆಂಗಳೂರಾಗೆಲ್ಲನ 50-60 ಆಗೈತೋ ಏನು. ಸರಿ, ನಿಮ್ಮ ಕಡೆಗೆಲ್ಲನ ಹೆಂಗೈತೆ ರೇಟು ಕೊತ್ತಂಬರಿ ಸೊಪ್ಪಿಂದು ಅಂತ ಹೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.